ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಮೊಳಕೆ ಹುಳ್ಳಿಕಾಳು ಸಾಂಬಾರ್ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹುಳ್ಳಿಕಾಳು ನೋಡಿ ತರ ಮೊಳಕೆ ಬರ್ಸ್ಕೊಂಡಿದೀನಿ. ಒಂದ್ ದಿವಸ ಓವರ್ ನೈಟ್ ನೆನೆಸಿ ಮತ್ತೆ ಮಾರ್ನಿಂಗ್ ಎದ್ದು ಅದನ್ನ ನೀರೆಲ್ಲ ಸೋಸ್ಬಿಟ್ಟು ಒಂದ್ ಬಟ್ಟೆಯಲ್ಲಿ ಕಟ್ಟಿಟ್ರೆ ನೆಕ್ಸ್ಟ್ ದಿವಸ ಈ ತರ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಇದು ತುಂಬಾನೇ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮತ್ತೆ 2 ಆಲೂಗಡ್ಡೆ ಚಿಪ್ಪೆ ತೆಗೆದು ನೀಟಾಗಿ ತೊಳೆದು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ ತೆಂಗಿನ ತುರಿ, ಹಸಿ ತೆಂಗಿನ ತುರಿ 1 ಬೌಲ್ ಎತ್ತಿಟ್ಕೊಂಡಿದೀನಿ. ಒಂದ್ 4-5 ಈರುಳ್ಳಿ ದಪ್ಪ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ 1-3 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಸಾಸಿವೆ, ಒಂದ್ ಅರ್ಧ ಸ್ಪೂನು ಅರಿಶಿನ ಪುಡಿ, ಮತ್ತೆ ಗಸಗಸೆ ಒಂದ್ ಅರ್ಧ ಸ್ಪೂನ್ ತಗೊಂಡಿದೀನಿ. 1 ಸ್ಪೂನು ಹುರ್ಗಡ್ಲೆ ತಗೊಂಡಿದೀನಿ. ಒಂದ್ 10 ಒಣಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಚ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದ್ ಪಾನ್ ಇಟ್ಕೊಂಡು 1-2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ. ಈಗ ನೋಡಿ ಎಣ್ಣೆ ಹಾಕಿದೀವಲ್ಲ, ದಪ್ಪ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಇದಕ್ಕೆನೆ ಒಂದ್ ಸ್ವಲ್ಪ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ. ಮತ್ತೆ ಇದಕ್ಕೇನೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ, ಹಸಿ ಕರ್ಬೇವಿನ ಸೊಪ್ಪು. ಈಗ ಇದನ್ನೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಯ್ತು, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲಾನು. ಇವಾಗ ಇದಕ್ಕೇನೆ ಕಡಲೆ ಪಪ್ಪು ಹಾಕೊಳ್ಳೋಣ, ಮತ್ತೆ ಗಸಗಸೆ. ಇದನ್ನ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರುತ್ತಲ್ಲ, ಅಷ್ಟು ಫ್ರೈ ಆದ್ರೂ ಸಾಕದು. ಇಷ್ಟೇ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು. ಮತ್ತೆ ಇವಾಗ ಇದಕ್ಕೇನೆ ಸ್ಟವ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ. ಧನ್ಯ ಪುಡಿ ಒಂದ್ 2-3 ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪುಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಧನ್ಯ ಪುಡಿ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಧನ್ಯ ಪುಡಿ ಎಲ್ಲ ಒಂಥರ ಸೀದಿರೋ ಸ್ಮೆಲ್ ಬಂದ್ಬಿಡುತ್ತೆ, ಫುಲ್ ರೋಸ್ಟ್ ಆಗ್ಬಿಡುತ್ತೆ. ಹೌದು, ಚೆನ್ನಾಗಿರಲ್ಲ ಸಾಂಬಾರು. ಒಂದ್ ಸ್ವಲ್ಪ ಹೊತ್ತು ಆರಾಕ್ ಬಿಡೋಣ. ಈಗ ನೋಡಿ ಒಂದ್ ಜಾರ್ ಇಟ್ಕೊಂಡು ನೋಡಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಲ್ಲ, ಒಂದ್ ಬೌಲು ತೆಂಗಿನಕಾಯಿ. ಮತ್ತೆ ಈ ಮಸಾಲೆ ಎಲ್ಲ ನೋಡಿ ಆರಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ನೋಡಿ ಇದ್ ಮಸಾಲೆ ರುಬ್ಕೊಬರೋಣ. ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಇದನ್ನ ರುಬ್ಕೊಬರೋಣ. ನೋಡಿ ಎಷ್ಟು ನುಣ್ಣಕ್ಕೆ ರುಬ್ಕೊಂಡ್ ಬಂದಿದ್ದೀನಿ ಮಸಾಲೆ. ಈಗ ಒಗ್ಗರಣೆ ಹಾಕೊಳ್ಳೋಣ. ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಕುಕ್ಕರ್ ಇಟ್ಕೊಳ್ಳೋಣ. ಮತ್ತೆ ಒಂದ್ 2-3 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಂಡು ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕೊಳ್ಳೋಣ. ನೋಡಿ ಸಾಸಿವೆ ಸಿಡ್ತಾ ಇದೆ. ಈಗ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ. ಮತ್ತೆ ಈರುಳ್ಳಿ, ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಒಳಗಡೆನೆ ಮಸಾಲೆ ರುಬ್ಕೊಂಡಿದೀವಲ್ಲ, ಈ ಮಸಾಲೆನ ಹಾಕೊಳ್ಳೋಣ. ಈಗ ನೋಡಿ ತನಕ ಹಿಂಗೆ ಕೈ ಬಿಡ್ದಂಗೆ ಸ್ವಲ್ಪ ತಿರುಗಿಸ್ಕೊಡ್ತಾ ಇರೋಣ. ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಕುದಿಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಆಲೂಗಡ್ಡೆ ತೊಳೆದಿಟ್ಕೊಂಡಿದೀವಲ್ಲ, ಇದನ್ನ ಹಾಕೊಳ್ಳೋಣ. ಮತ್ತೆ ಹುಳ್ಳಿಕಾಳು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಇದನ್ನು ಹಾಕೊಳ್ಳೋಣ. ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. 1-2 ಕೂಗ್ಸಿದ್ರೆ ಸಾಕು. ಇಲ್ಲ ಅಂದ್ರೆ ನೀವು ಸಪ್ರೇಟ್ ಆಗಿ ಹುಳ್ಳಿಕಾಳು ಮತ್ತೆ ಆಲೂಗಡ್ಡೆನ ಬೇಯಿಸ್ಕೊಂಡ್ ಬೇಕಾದ್ರೆ ಮಸಾಲೆ ಹಾಕ್ಬೋದು. ನಾನು ಇಲ್ಲಿ ಎಲ್ಲ ಒಟ್ಟಿಗೆ ಇಡ್ತಾ ಇದ್ದೀನಿ ಮಸಾಲೆ ಜೊತೆ. ಚೆನ್ನಾಗಿ ಬೆಂದಿರುತ್ತಲ್ವಾ ಮಸಾಲೆ, ಕಾಳು ಎಲ್ಲ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ನೋಡ್ಕೊಂಡು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿ 1-2 ಕೂಗಿಸ್ಕೊಳ್ಳೋಣ.
ಈಗ ನೋಡಿ 2 ವಿಸಲ್ ಕೂಗಿಸ್ಕೊಂಡಿದ್ದೆ. ನೋಡಿ ಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ ಇದು ಒಂದ್ ಬೌಲ್ಗೆ ಹಾಕೊಳ್ಳೋಣ. ಇದು ನೋಡಿ ಮುದ್ದೆಗೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮುದ್ದೆ, ರೈಸ್, ಚಪಾತಿನೂ ತಿನ್ಕೋಬಹುದು ಇದ್ರಲ್ಲಿ. ನೋಡಿ ಬಿಸಿ ಬಿಸಿ ಮೊಳಕೆ ಹುಳ್ಳಿಕಾಳು ಸಾಂಬಾರ್ ರೆಡಿ ಆಯ್ತು. ಇದಕ್ಕೆ ನಾನು ರೈಸ್ ತಗೊಂಡಿದ್ದೀನಿ.